ಎಲ್ಲರಿಗೂ ಆಯ್ತು. ಆಮೇಲೆ ಮಮ್ಮ ಎಷ್ಟೊಂದು ಮಾತಾಡ್ಬಿಟ್ಟವ್ರೆ ವಿಡಿಯೋದಲ್ಲಿ ಫಸ್ಟ್ ಟೈಮ್. ಇದು ಆಕ್ಚುಲಿ ಚೆನ್ನಾಗಿದೆ. ನೋಡ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ದಲ್ಲಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅಜ್ಜಿ ಆ ತಲೆಗೆ ಎಲೆ ಹಾಕಿರೋದು ಒಳ್ಳೆ ಲೆಕ್ಕ ಇರ್ಲಿಲ್ಲ. ಬೆಟ್ಟ ಒಂದ್ ಸುಟ್ಟು ಬಂದ್ಬಿಡಿ, ನೀ ಬೆಟ್ಟನೆಲ್ಲ ಸುಟ್ಕೊಂಡು. ಕಾಲ್ ನೋವಾಗಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿಕ್ಕ ಮಕ್ಳೆಲ್ಲ ಅಂತ ಹೋಗ್ಬಿಡ್ತಾ ಇದ್ವಿ. ಚಿಕ್ಕ ಬಿಳ್ಳೆ ಹಿಡ್ಕೊಳ್ಳೋದು ಓಡೋಗೋದು. ಗರಿ ಕೊಯ್ತಿದ್ದೆ, ಹಿಡ್ದಲ್ ಗರಿ ಕಟ್ತಿದ್ದೆ, ಹಂಚಿ ಕಡ್ಡಿ ಕೂದೆ. ನಮಗೆಲ್ಲ ಗೊತ್ತಾಗೋಯ್ತು. ಎಲ್ರಿಗೂ ವಿಡಿಯೋ ಮಾಡ್ತಾ ಇದೀನಿ. ಅದೇನೋ ಆಯ್ತು ಬರಲ್ಲ ನನ್ಗೆ. ನನ್ ಕೈಯಲ್ಲಿ ಆಯ್ತಾ? ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಎಜುರಾದು ಎಕ್ಸ್ಪ್ಲೋರ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿದ್ದೀನಿ. ಏನಿಗೆ ಇವತ್ತು ಏನ್ ವಿಶೇಷ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕು ಅಂದ್ರೆ ಇದು ಫುಲ್ ವ್ಲಾಗ್ ನೋಡ್ಬೇಕು. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಈ ವ್ಲಾಗ್ ಅಲ್ಲಿ ನಾನ್ ಮಾತ್ರ ಇರ್ತೀನಿ, ನಮ್ಮ ಯಜು ಬಂದಿಲ್ಲ ಊರಿಗೆ. ಸೊ ಇವತ್ತು ಅಮ್ಮನ ಜೊತೆ ನಾನು ಅಜ್ಜಿ ಮನೆಗೆ ಬಂದಿದ್ದೀನಿ. ಏನಕ್ಕೆ ಏನು ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ನೋಡಿ. ನಿಮ್ಮ ಅಜ್ಜಿ, ನಿಮ್ಮ ತಾತ ಅವ್ರ ಅಪ್ಪ ಅಮ್ಮ ಮದುವೆ ಮಾಡಿದಾಗ ಒಳಗೆ ಹೋಗ್ಲಿಲ್ಲ. ನಮ್ ಪಕ್ಕದ ಮನೆ ಹುಡುಗ ಏನೋ ತೋರ್ಸೋದಕ್ಕೆ ಅಂತ ತಗೊಂಬಂದವ್ನು. ಏನು ಅಂತ ನೋಡೋಣ. ತೋರ್ಸೋಚಿರ ಅಂತ ಏನ್ ತಂದಿದ್ಯಾ? ಮಾತಾಡೋದು. ಓ, ಯಾರಿದು? ಹ ಹೇಳು. ನೀನೇನಾ? ನಿನ್ನ ಹೆಸರೇನು? ನೋಡಿಲ್ಲ, ಫೋಟೋ ನೋಡು, ಮೊಬೈಲ್ ನೋಡು. ನೋಡಿ, ಎಲ್ರಿಗೂ ಹಾಯ್ ಅಂತನ್ನು. ನಮಸ್ಕಾರ ಹೇಳು ಹೋಗ್ಲಿ. ಇಲ್ಲಿ ನೋಡ್ಕೊಂಡು ಹೇಳು. ಇಲ್ಲ ನೋಡಿ ನಮ್ಮವ್ವ ದವ್ ನಾನ್ ಇಲ್ಲಿ ಮಾತಾಡಿಸ್ತಾ ಇದ್ದೀನಿ, ನಿನ್ನ ಅಲ್ಲೇ ಸ್ವಾಭಿಮಾನ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ವಿಡಿಯೋ ಮಾಡ್ತಾ ಇದೀನಿ. ಹೇಳು. ಅದೇನೋ ಆಯ್ತು ಬರಲ್ಲ ನನ್ಗೆ. ನನ್ ಕೈಯಲ್ಲಿ ಆಯ್ತಾ? ಎಲ್ರಿಗೂ ಹಾಯ್ ಅಂತ ಹೇಳ. ಎಲ್ಲರಿಗೂ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೈಜು ಎಂ ಸೈಜು ನೋಡ್ತೀನಿ. ಇದು ಒಂದು ನೋಡ್ಬಿಡಲ್ಲ ಅಷ್ಟೇ. ಹಾಕೊಂಡ್ರೆ ಜಾಸ್ತಿ ತುಂಬಾ ಕಾಲ್ ನೋವು, ಅದಕ್ಕೆ ಅದು ಕಾಲಿಗೆ ಹಾಕೋದಿಕ್ಕೆ ತುಂಬಾ ಓಡಾಡ್ತದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಾಲ್ ನೋವಾಗಿದೆ. ಕಾಲಣ್ಗೆ ನೀನೇ ನೋವು ಬಾಯ್ ಬಿಟ್ಕೊಂಡು ನೋಡ್ತಾ ಇದೀಯ. ಕಾಲಣ್ಗಿನ ಇಲ್ಲೇ ಇಡಿಸ್ತಾ ಇಲ್ಲ. ನಮ್ ಫೇವ್ರೆಟ್ ಸಾಂಬಾರ್ ಮಾಡಿದ್ದಾರೆ ಅಜ್ಜಿ. ನೋಡಿ, ಹಿತ್ಕಿದ್ ಬೇಳೆ ಸಾಂಬಾರ್. ನಾವಿವಾಗ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ. ನಾವು 3 ಟೆಂಪಲ್ಗೆ ಹೋಗಿ ಅಲ್ಲಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಇವತ್ತು ವರ್ಷವೇ ಇದೆ. ಅಂದ್ರೆ ಯಾರಾದ್ರೂ ಹರಕೆ ಮಾಡ್ಕೊಂಡಿರೋರು ಅವ್ರ ಹರಕೆ ಈಡೇರಿದ್ರೆ ಅಲ್ಲಿ ಫಂಕ್ಷನ್ ಮಾಡ್ತಾರೆ. ಸೊ ಅದೆಲ್ಲ ನಿಮ್ಗೆ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಅವ ಈ ಪರ್ಕೆ ಎಲ್ಲ ನೀನೇ ಮಾಡಿದ್ದ? ನಾನೇ. ಮತ್ತೆ ಇನ್ನೇನು ಬರೀ ಇಂತದೆಯ ಕೂಲಿ ಮಾಡೋಳು, ಇನ್ನೇನ್ ಮಾಡೋಣ ಜೀವನ ಮಾಡಕ್ಕೆ. ನೋಡಿ ಗೈಸ್, ನಮ್ಮ ಅಜ್ಜಿ ಮುಂಚೆಯಿಂದನೂ ಹಿಂಗೇನೆ ಇದು ತೆಂಗಿನ ಪರ್ಕೆ ಇದೆಲ್ಲ ಮಾಡ್ಬಿಟ್ಟು ಸೇಲ್ ಮಾಡ್ತಾ ಇದ್ರು. 5 ರೂಪೀಸ್ 5 ರೂಪಾಯಿ ತಾನೆ ಒಂದ್ ಪರ್ಕೆ. 25. ನಾನು ಅವಾಗಿಂದ ಅಂತ ಅನ್ಕೊಂಡಿದ್ದೆ. ನೀನ್ ಇನ್ನೂ ಏನೇನೋ ಮಾಡ್ತಾ ಇದ್ದೆ ತಾನೆ, ಅದೇಳು. ಇಡುಗ್ಲು ಮಾಡ್ತಾ ಇದ್ದೆ, ಗರಿ ಕೊಯ್ತಿದ್ದೆ, ಹಿಡ್ದಲ್ ಗರಿ ಕಟ್ತಿದ್ದೆ, ಹಂಚಿ ಕಡ್ಡಿ ಕೂದೆ. ಅಜ್ಜಿ ಗಡ್ಡಿ ಪೊರ್ಕೆನೂ ಮಾಡ್ತಾ ಇದ್ರು. ಆಮೇಲೆ ಮತ್ತೆ ಇಡುಕ್ಲು ಅಂತ ಅವಾಗಿನ ಕಾಲದಲ್ಲಿ ಬರ್ತಾ ಇತ್ತು, ಅದನ್ನು ನಾನು ನೋಡಿದೀನಿ. ಅದೇ ಚೆನ್ನಾಗಿ ಎಣ್ದು ಕಟ್ಟೋದು. ಅವ ಇವಾಗ ಮಾಡಲ್ವ? ಇರ್ತಾರಲ್ಲ ಇವಾಗ. ಅದೇ ಆದ್ಮೇಲೆ ಈಚೆ ಬರಂಗಿಲ್ಲ ನಾನು ಕಾಡಿಂದ. ಅವಾಗೆಲ್ಲ ಒಬ್ರೊಬ್ರೆ ಕಾಡೊಳಗಡೆ ಹೋಗಿ ಆ ಗರಿನೆಲ್ಲ ಕುಯ್ಕೊಂಡ್ ಬಂದು ಎಲ್ಲ ಮಾಡ್ತಾ ಇದ್ರು. ಅದನ್ನ ಮಾಡಿ ಸೇಲ್ ಮಾಡ್ತಾ ಇದ್ರು. ಪಾಪ ಅಷ್ಟು ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ರು. ಮಾಡ್ದೆ, ಎಲ್ಲಾನು ಮಾಡ್ದೆ. ನಮಗೆಲ್ಲ ಗೊತ್ತಾಗೋಯ್ತು. ಕೈಯಲ್ಲಿ ಏನದು ತೋರ್ಸು. ತೋರ್ಸು ನೀಟಾಗಿ. ಕವರ್ ಒಳಗೆ ಏನೈತೆ ಹೇಳು. ಏನಕ್ಕೆ ಟುಪ್ಪಿಂಕೆರೆ? ಅನ್ನ ಹಾಕೊಂಬರಕ್ಕೆ ಟುಪ್ಪಿಂಕೆರೆ ತಗೊಂಡ್ ಹೋಗ್ತಿದ್ಯಾ?
ಏ ನಾಮ ಹಾಕ್ಸ್ಕೊಂಡ್ ಬರ್ತೀಯಾ ಅಷ್ಟೇನಾ? ಯಾಕೆ ಊಟ ಮಾಡಲ್ಲ? ಹೌದಾ, ಮನೆ ತ ಊಟ ಮಾಡಕ್ಕೆ ನೀನ್ ಇಲ್ಲೇ ಇರ್ಬೋದಲ್ಲ. ತಗೊಂಬರಕ್ ಹೋಗ್ತಾ ಇದೀಯಾ? ಏನಂದೆ ಇನ್ನೊಂದ್ಸಲ? ಯಾವಾಗ್ಲೂ ಚಿಕ್ಕ ಮಕ್ಳೆಲ್ಲ ಅರ್ಚನೆ ಅಂತ ಹೋಗ್ಬಿಡ್ತಾ ಇದ್ವಿ. ಚಿಕ್ಕ ಬಿಳ್ಳೆ ಹಿಡ್ಕೊಳ್ಳೋದು ಓಡೋಗೋದು, ಸಾರ್ ತಗೊಂಬರೋದು, ಅದ್ರಲ್ಲೆಲ್ಲ ತುಳ್ಕಿಸ್ಕೊಂಡು ಎಲ್ಲ ಅರ್ಧ ಬೀಳಿಸ್ಕೊಂಡು ಚೆಲ್ಕೊಂಡು ಮನೆಗ್ ತಗೊಂಬಂದ್ ಅದ್ರಲ್ಲ ತಿಗು ಸಾಯಂಕಾಲ ತಿನ್ನೋದು. ನೀನ್ ಚಿಕ್ಕದು ನಾನೊಂದ್ ಚಿಕ್ಕದು ಟಿಫಿನ್ ಕೇರಿ ನಮ್ಮವ್ವ ಕೊಟ್ ಕಳ್ಸೋದು ಅಲ್ವಾ ಇವ? ನಿನ್ ಕುಂಡ್ಕೊಂಡು ನಡ್ಕೊಂಡು ಎಲ್ಲ ತಕೈತದೆ. ನಾನು ಹೋಗೋದೇ ಇಲ್ಲ, ಬಂದಿರೋದು ಕೊಯ್ತೋದು ಅಷ್ಟೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಕೇಳಿದ್ದೀರಾ ಅಲ್ವಾ? ಅದೇ ರೀತಿ ತೆಂಗಿನ ಮರ ಚಿಕ್ಕದು ಆದರೆ ಎಳ್ನೀರು ಜಾಸ್ತಿ. ಸೊ ಈ ಥರ ಇದೆ ತೋಟ. ಮತ್ತು ಇದು ಬೆಟ್ಟಕ್ಕೆ ಹೋಗೋ ದಾರಿ ನೋಡಿ, ಈ ಥರ ಇದೆ, ತುಂಬ ಚೆನ್ನಾಗಿದೆ. ಅವ ಇವೇ ತಾನೇ ತೆಂಗಿನ ಗರಿಗಳೆಲ್ಲ ಅಲ್ಲ ಪೊರ್ಕೆ ಹಂಚಿ ಪೊರ್ಕೆ ಎಲ್ಲ ಕೀಳ್ತಿದ್ ನೀನು. ಇಲ್ಲ ಐತಲ್ಲ ಇವು ಇಂಥದ್ ಹಂಚಿ ಪೊರ್ಕೆ. ಅವ ನೀನ್ ಈ ಕಾಡ್ ಒಳಗಡೆ ಎಲ್ಲ ಹೋಗ್ತಿದ್ದೆ ತಾನೆ? ಕಾಡಲ್ಲಿ ಗಿಡ ಅದೇ ಸಸಿಗಳವೆ ಅವೆಲ್ಲ ತಿಳ್ಕೊಂಡು ನೀರೆಲ್ಲ ಇರ್ತವೆ. ಬೆಳಗ್ಗೆ 5 ಗಂಟೆಗೆ ನಾನ್ ಎದ್ದೇಳಕ್ ಮುಂಚೆನೆ ಹೋಗ್ಬಿಡ್ತಾ ಇದ್ರು. 10 ಗಂಟೆಗೆ ಬರ್ತಾ ಇದ್ರು. ಒಂದಿಷ್ಟು ಲಾಟ್ ಹಂಚಿಗಡ್ಡಿ ಪೊರ್ಕೆ ಮಾಡಕ್ಕೆ ಎಲ್ಲ ತಗೊಬರ್ತಾ ಇದ್ರು. ಅದನ್ನ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಅದನ್ನೆಲ್ಲ ಹಿಂಗೆ ಹೊಡೆದು ಕೋಲಲ್ಲಿ ನೀಟಾಗಿ ಅದನ್ನೆಲ್ಲ ತೆಗ್ದು ಪೊರ್ಕೆ ಮಾಡಿ ಮಾಡ್ತಾ ಇದ್ದಿದ್ದಲ್ವಾ? ನಾನ್ ಚಿಕ್ಕ ವಯಸ್ಸಿಂದ ನಮ್ಮ ಅಜ್ಜಿ ಜೊತೆನೆ ಬೆಳೆದಿದ್ದು, ಹಂಗಾಗಿ ನಂಗೆಲ್ಲ ಗೊತ್ತು ನಮ್ಮವ್ವ ಏನೇನ್ ಮಾಡ್ತಿದ್ಲು ಅಂತೆಲ್ಲ. ತುಂಬಾ ಕಷ್ಟಪಟ್ಟಿರೋ ಜೀವ ಅಲ್ವಾ? ನನ್ ಕಷ್ಟ ಆದ್ರೆ ನಿಮ್ ಓದಿರ್ಗೆ ಇವಾಗ್ಲೇ ಆಗಲ್ಲ. ನೋಡಿ ಇಲ್ಲೆಲ್ಲ ನಾವು ಸೌದೆ ಎಲ್ಲ ತಗೊಂಡೋಗಕ್ ಬರ್ತಾ ಇದ್ವಿ. ಆಗ ಒಂದೊಂದು ಎಷ್ಟೆಷ್ಟು ಹೊರೆ ಹೊತ್ಕೊಂಡು ನಾನೊಂದು ನಮ್ಮವ್ವ ಒಂದು ಹೋಗ್ತಾ ಇದ್ವಿ. ಇದೆಲ್ಲ ದಿನಗಳು ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಏನವ ಇದು ನನ್ಗೆ ಲೆಕ್ಕ ಇರ್ಲಿಲ್ಲ. ಬೆಟ್ಟ ಒಂದ್ ಸುತ್ತು ಬಂದ್ಬಿಡಿ, ಬೆಟ್ಟನೆಲ್ಲ ಸುತ್ಕೊಂಡು. ಇವಾಗ ಕಣಯ್ಯಪ್ಪ, ಬಾಯವ ನಾನು ಇದೀನಿ ಸಪೋರ್ಟಿಗೆ. ಏನೋ ಒಂದ್ ದಿವಸ ಬಂದವಳೆ ನಮ್ಮವ್ವ ಇಷ್ಟ ಕಷ್ಟ ಇಟ್ಕೊಂಡೆ ನಮಗೆ ಅಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡು ನಾವ್ ಕೇಳಿದ್ ಬಟ್ಟೆ ಕೊಡ್ಸಿ ಇಷ್ಟ್ ಚೆನ್ನಾಗಿ ನೋಡ್ಕೊಂಡವಳೆ. ಅದು ಇಷ್ಟು ವರ್ಷ ಆದ್ರುವೆ. ಇನ್ನು ನಮ್ ತಾತ ಇದ್ದಿದ್ರೆ ಇನ್ನೂ ಎಷ್ಟ್ ಚೆನ್ನಾಗಿ ನೋಡ್ಕೊಂತ ಇದ್ರು. ಅದೇ ಹೇಳ್ತಾರಲ್ಲ, ದೇವ್ರು ಒಳ್ಳೆಯವ್ರನ್ನ ಜಾಸ್ತಿ ದಿನ ಬಿಡಲ್ಲ ಭೂಮಿ ಮೇಲೆ ಅಂತ. ಕೆಟ್ಟವ್ರನ್ನ ಬಿಟ್ಟಿರ್ತಾರೆ, ಎಲ್ಲ ಅನುಭವಿಸ್ಲಿ ಇವ್ರು ಅಂತ. ಅದೇ ಮಿಸ್ ಮಾಡ್ಕೊಂತ ಇದೀನಿ. ನಮ್ ತಾತ ಅಜ್ಜಿ ಒಟ್ಟಿಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಏನವ ಅಲ್ಲಿಂದ ಮೆಟ್ಲಿರೋದು ಸ್ಟ್ರೈಟ್ ಟೆಂಪಲ್ ಹತ್ರಕ್ಕೇನೆ. ನಾವೆಲ್ಲ ಹಂಗೆ ಇಳ್ಕೊಂಡ್ ಬಂದು ಡೈರೆಕ್ಟ್ ಹಂಗೆ ಹೋಗ್ಬಿಡ್ತಾ ಇದ್ವಿ. ಅಲ್ಲಿ ಅಲ್ಲಿ ಇಳಿಯಕ್ ಸ್ಟಾರ್ಟ್ ಮಾಡಿದ್ರೆ ಇಳಿತಾ ಇದ್ದಿದ್ದೆ ಆ ರೋಡ್ ಹತ್ರ. ಅಷ್ಟು ಫುಲ್ ಫಾಸ್ಟ್ ಆಗಿ ನಾವೇ ಸ್ಟಾಪ್ ಮಾಡ್ಬೇಕಂದ್ರೆ ನಮ್ಗೆ ಸ್ಟಾಪ್ ಮಾಡಕ್ಕಾಗಲ್ಲ. ಅಷ್ಟು ಫಾಸ್ಟ್ ಆಗಿ ಇಳ್ಕೊಂಡ್ ಬಂದ್ಬಿಡ್ಬೋದು. ಹಾಯ್ ಫ್ರೆಂಡ್ಸ್, ನಮ್ಮೂರ್ ಬೆಟ್ಟ ಎಲ್ಲ ಫುಲ್ಲು ಏನೂರ್ ಬೆಟ್ಟ ಹತ್ತಕ್ಕ ಆಗ್ತಾ ಇಲ್ಲ, ಬಿಸಿಲು ಹತ್ತಾ ಇದೀವಿ. ಫುಲ್ ಎಲ್ಲ ಕುಂಕುಮ ಎಲ್ಲ ಹರಿತಾ ಇದೆ. ಸೆಕೆಂಡ್ ನೀರು ಬಿಸಿಲು ತುಂಬಾ ಇದೆ. ನೀವು ಬನ್ನಿ, ನಿಮ್ನ ಕರ್ಕೊಂಡು ಹೋಗೋಣ, ಹತ್ಸನ. ಮಮ್ಮ ಎಷ್ಟೊಂದು ಮಾತಾಡ್ಬಿಟ್ಟವ್ರೆ ವಿಡಿಯೋದಲ್ಲಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫಸ್ಟ್ ಟೈಮು ನಾವಂತೂ ನಮ್ಮಮ್ಮ ನಾನು ನಮ್ಮ ಅಜ್ಜಿ ಅಂತ ಚಿಕ್ಕ ವಯಸ್ಸಿಂದ ಹತ್ತಿ ಅದೆಷ್ಟು ಸರಿ ಹತ್ತಿದೀವೋ ಲೆಕ್ಕನೇ ಇಲ್ಲ ಬೆಟ್ಟನ. ಅಷ್ಟು ಇಷ್ಟ ನಮಗೆ ಟೆಂಪಲ್ಗೆ ಹೋಗೋದು. ಗಾಡಿ ನೋಡಿ ಎಲ್ಲ ಬೈಕಲ್ಲಿ ಹೋಗ್ಬಿಡ್ತಾರೆ, ನಾವು ಹತ್ಕೊಂಡು ಹೋಗ್ತಾ ಇದೀವಿ. ಇದೆ ನೋಡಿ ವ್ಯೂ. ಟೆಂಪಲ್ ಹತ್ರ ರೀಚ್ ಆದ್ವಿ. ಹತ್ಕೊಂಡ್ ಬರೋ ಅಷ್ಟೊತ್ತಿಗೆ ಸಾಕಾಗೈತಿ. ನೀರೆಲ್ಲ ನೋಡಿ ವ್ಯೂ. ಇಷ್ಟು ನಡೆದು ಬಂದ್ಮೇಲೆ ಇದ್ರ ಬೆಟ್ಟದ ಮೇಲೆ ನಿಂತು ಈ ಥರ ವ್ಯೂ ನೋಡ್ದಾಗಲೇ ಒಂಥರ ಖುಷಿ. ಆಮೇಲೆ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ ಯಾವಾಗ ಹೇಳು? ಅದೇ ನಮ್ಮ ಮದ್ವೆ ಆಗಿದಾಗ ಮಜಾ ಮಾಡ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ವಿ. ಅವಾಗ ಹೊಸದಾಗಿ ಮದ್ವೆ ಆಗಿ 3 ದಿವಸಕ್ಕೇನೋ ಬಂದಿದ್ವಿ ಟೆಂಪಲ್ಗೆ. ಅದಾದ್ಮೇಲೆ
ಇವಾಗ ಬರ್ತಾ ಇದೀವಿ. ನಿಮ್ಮನ್ನ ತಡೆದಿರುವವರು ಯಾರು? ಮಾಡು ಇವಾಗ. ದೇವಸ್ಥಾನ ಹತ್ರ ರೀಚ್ ಆದ್ವಿ. ಚೆನ್ನಾಗಿದೆ ದೇವಸ್ಥಾನ ನಮ್ಮೂರ್ದು. ನೋಡಿ ನೀವು ಬನ್ನಿ, ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು ದೇವ್ರು. ನೋಡಿ ಹಿಂಗಿದೆ ಇಲ್ಲಿ ಫ್ರಂಟ್. ದೇವಸ್ಥಾನಕ್ಕೆ ಬಂದ್ರೇ ಒಂಥರ ಪಾಸಿಟಿವಿಟಿ, ಪಾಸಿಟಿವ್ ವೈಬ್ಸ್. ಅದರಲ್ಲೂ ಈ ನಾಮ ಹಾಕ್ಕೊಳ್ಳೋದಂತೂ ಇನ್ನೂ ಒಂಥರ ಸಂತೋಷ, ಒಂಥರ ಮನಸ್ಸಿಗೆ ನೆಮ್ಮದಿ, ತುಂಬ ಖುಷಿ. ಅಯ್ಯೋ ಎಲ್ಲ ಮಾಮೂಲಿ, ಅದಕ್ಕೆ ಯಾವ್ದ್ಕೊಂಡ್ರೆ ಆಯ್ತದ. ದೇವ್ರು ಮಾಡ್ಬೇಕು, ದೇವ್ರು ಒಳ್ಳೇದ್ ಮಾಡ್ತಾನೆ ದೇವ್ರು. ಶತಮಾನ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಇಲ್ಲಿಂದನೇ ದೇವ್ರನ್ನ ನೋಡ್ಕೊಳ್ಳಿ, ಆಶೀರ್ವಾದನ ಪಡ್ಕೊಳ್ಳಿ. ನಾಮ ಹಾಕ್ಸ್ಕೊಂಡ್ರೆ ಒಂಥರ ಸ್ಪೆಷಲ್ ಫೀಲಿಂಗ್. ಅಮ್ಮ ನಾನು ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾಯ್ತು. ಇವಾಗ ಊಟ ಮಾಡಕ್ ಹೋಗ್ತಾ ಇದ್ದೀವಿ ಅಷ್ಟೇ. ಅಮ್ಮ ನಾವು ಎಲ್ಲ ಊರಿಗೆ ಹೋಗಿ ತುಂಬ ದಿನ ಆಗಿತ್ತಲ್ವ, ಸೊ ಎಲ್ಲರೂ ಸೇರಿದಾಗ ಗೊತ್ತಲ್ಲ, ಮಾತುಕತೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕುತ್ಕೊಂಡು, ಯಾವಾಗ ಬಂದ್ರಿ ಏನು ಹಾಗೆ ಹೀಗೆ ಅಂತೆಲ್ಲ. ಅಜ್ಜಿ, ಆ ತಲೆಗೆ ಎಲೆ ಯಾಕೆ ಹಾಕಿರೋದು? ಒಳ್ಳೆ ಕಿವಿಲಿಲ್ಲ ಮೂಗಲಿಲ್ಲ. ಚೆನ್ನಾಗಿ ತಗದ್ವಿ. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಒಳ್ಳೆ ಹಾಕೊಂಡೋಗಿದ್ದೆ, ಎಣ್ಣೆ ಹಾಕಿದೆ. ಅಲ್ಲ ಅಜ್ಜಿ, ಯಾಕೆ ಬಿಸಾಕಿದ್ರಿ? ನಾನ್ ಚೆನ್ನಾಗ್ ಕಾಣ್ತಾ ಇದ್ದೀರಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಬೇಡ ಬಿಡಿ, ನಾನು ಚೆನ್ನಾಗ್ ಕಾಣಲ್ಲ. ಸುಮ್ನಿರಜ್ಜಿ, ಮುದಿ ನನ್ ಫೋನ್ ಹಾಕೋದಿಯ ಹಂಗೆಲ್ಲ ಇಲ್ಲ ಅಜ್ಜಿ, ನಾನ್ ಫೋನಲ್ಲಿ ಹಾಕ್ತೀನಿ ನಿಮ್ಮನ್ನೆಲ್ಲ. ಆಯ್ಕಳೆ, ನಿಮ್ಮನ್ನ ತಡೆದಿರುವವರು ಯಾರು? ನಾನ್ ಕಳೀರಿ. ಈ ಅಜ್ಜಿ ನನ್ ಫ್ರೆಂಡ್ ಅವ್ರ ಅಜ್ಜಿ. ಅಜ್ಜಿ ಇಲ್ಲ, ಬೆಟ್ಟದ ಮೇಲೆ ಈ ಥರ ಊಟ ಮಾಡೋದಕ್ಕೂ ಪುಣ್ಯ ಅನಿಸುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಊಟ, ಸಾಂಬಾರಂತೂ ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರನ್ನ ಬೆಟ್ಟದ ಮೇಲಿಂದ ಮನೆಗೆ ತಗೊಂಡೋದ್ರೆ ಫುಲ್ ಸಪ್ಪೆ ಅನಿಸುತ್ತೆ, ಸ್ವಲ್ಪ ಉಪ್ಪು ಕಮ್ಮಿ ಆಗಿರುತ್ತೆ. ಇದು ಅವಾಗಿಂದನೂ ಹಂಗೇನೆ ಇದ್ದು ಒಂಥರ ಇಲ್ಲಿ ಕರೆಕ್ಟಾಗಿರುತ್ತೆ ನಾವು ಊಟ ಮಾಡುವಾಗ. ಅದೇ ಮನೆಗೆ ತೊಗೊಂಡೋದ್ಮೇಲೆ ನೋಡಿದ್ರೆ ಅದು ಸಪ್ಪೆ ಅನಿಸುತ್ತೆ. ಸೊ ಎಲ್ಲರೂ ಸಾಂಬಾರು ಕುಡಿತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನಂತೂ ಚಿಕ್ಕ ವಯಸ್ಸಿಂದ ಈ ಊಟ ಮಾಡ್ತಾನೆ ಇದ್ದೀನಿ. ಅದೇ ಟೇಸ್ಟು, ಅದೇ ಫೀಲಿಂಗು, ಅದೇ ವೈಬು. ನನಗಂತೂ ಸಖತ್ ಇಷ್ಟ, ನಾನು ಕುಡಿತಾ ಇದ್ದೀನಿ. ಇದೊಂಥರ ಸ್ಪೆಷಲ್ ಫೀಲಿಂಗು. ಇಲ್ಲ ಊರಲ್ಲ, ಅಲ್ಲ ಅಲ್ಲಿ ಆಳಪುರದಲ್ಲಿ ಇವ್ರಾಗೆ ಇದ್ರು ಸರ್. ನಮ್ ಫ್ರೆಂಡ್ ಫಂಕ್ಷನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಿಲ್ಲದೆ ಬಂದ್ವಿ. ಹೌದಾ? ಗೊತ್ತಿಲ್ಲ, ನಾವು ನಾಳೆ ಸಾಂಬಾರ್ ಬಂದ್ವಿ. ಬರಲ್ಲ ಅಂತೂ ನಿಮ್ ಫ್ರೆಂಡ್ ಅವ್ರ ಮಾಡಿದೆ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಅವರು ಯೂಟ್ಯೂಬ್ ಮಾಡ್ತಾ ಇದ್ರಂತೆ. ಸೊ ಅವ್ರು ಕೇಳಿದ್ರು ನಿಮ್ಮದು ಚಾನಲ್ ನೇಮ್ ಏನು ಅಂತ ಹೇಳಿ, ಅದನ್ನೇ ಓಪನ್ ಮಾಡಿ ತೋರಿಸ್ತಾ ಇದ್ದೆ. ಇದೇ ನೋಡಿ ನಮ್ಮದು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್ಲು, ನೋಡಿ ಅಂತ ಹೇಳ್ಬಿಟ್ಟು ಅದೇ ಮಾತಾಡ್ತಾ ಇದ್ವಿ ಅವ್ರ ಬಗ್ಗೆನು. ಎಲ್ಲ ನೋಡಿದೀವಿ. ಅಂದ್ರೆ ಇವ್ರು ಅವೆಲ್ಲ ಅಂತೋದ್ರಲ್ಲ ಪಾಪ, ಇವ್ರು ಮದ್ವೆಗ್ ಬಂದಾಗೆಲ್ಲ ನಾವು ಚಿಕ್ಕ ಮಕ್ಳು ಅವಾಗ ಟಿವಿ ನೋಡಿ, ಮೊಬೈಲ್ ನಾವು ಏನೋ ನಾಳೆ ಸ್ವಲ್ಪ ಕೆಲಸ ಇರುತ್ತೆ. ಆಮೇಲೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಹತ್ರ ಮಾತಾಡ್ತಾ ಇದ್ರು. ಅಮ್ಮ, ಇದು ನನ್ನ ಫ್ರೆಂಡ್ ಮಗ. ನಿನ್ನ ಹೆಸರೇನು? ಹೌದಾ, ಹರ್ಷೋದ್ಧಾರನ? ಸೋ ಕ್ಯೂಟ್. ಊಟ ಎಲ್ಲ ಆಯ್ತು ಇವಾಗ. ನಾವು ಇವತ್ತು ಬರೋದಕ್ಕೂ ಒಂದಾಯ್ತು, ಇವತ್ತು ವರ್ಷ ಇದ್ದಿದ್ದು ಸರಿ ಆಯ್ತು. ಊಟ ಮಾಡಿದ್ವಿ, ಮನೆಗೆ ಹೊರಡ್ತಾ ಇದೀವಿ. ಹತ್ತದು ಕಷ್ಟ, ಅಲ್ಲಿ ಇಳಿಯೋದು ತುಂಬಾ ಈಸಿ. ನಾವ್ ಇಳಿಲಿಲ್ಲ ಅಂದ್ರೆ ದಾರಿನೇ ಇಳಿಸುತ್ತೆ ನಮ್ಮನ್ನ. ಫ್ರೆಂಡ್ ಕಡೆ ಕಂಗ್ರಾಚುಲೇಷನ್ ಬ್ರದರ್. ಅಮ್ಮನ್ ಫ್ರೆಂಡ್ ಅಂತೆ ಮಾತಾಡಿಸ್ತಾರೆ. ನಾನು ಸುಮ್ಮನೆ ನಿಂತು ನೋಡ್ತಾ ಇದ್ದೀನಿ, ಎಲ್ಲಿದ್ದೀರಾ, ಏನ್ ಕತೆ, ಏನು. ಅಮ್ಮನ ಚೈಲ್ಡ್ಹುಡ್ ಫ್ರೆಂಡ್ ಅಂತೆ. ಸೊ ಅದಕ್ಕೆ ಹಳೆ ಮೆಮೊರೀಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಖುಷಿಯಾಗಿ. ಅವ್ವ ಇವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗೋದು, ನಾನು ಕರ್ಕೊಂಡೋಗೋದು ಒಂದು ಬಾವಿ ಒಳಗಡೆ ಬೀಳ್ಸ್ಬಿಟ್ಟು, ಯಾವಾಗ್ಲೂ ಇವ್ರ ಮನೆ ತಕ್ಕ ಕೆಲ್ಸ ಜೊತೆಲಿ ಹೋಗ್ಬಿಡೋದು, ಬಾವಿ ಒಳಗೆ ಬೀಳೋದು,
ಇದ್ ಮಾಡೋದು ಎಲ್ಲಿ ನೀವೆಲ್ಲ SLC ಓದಿದ್ರಿ ನಾನ್ ಬಿಟ್ಬಿಟ್ಟೆ. ಎಲ್ಲ ಸೇರ್ಕೊಂಡು ಒಂದೇ ವರ್ಷ 8ನೇ ಕ್ಲಾಸ್ ಅಷ್ಟೇ. ಆಮೇಲೆ ಫ್ರೆಂಡ್ ಸಿಕ್ಕಿದ್ರು, ಅಜ್ಜಿಗೊಬ್ರು ಫ್ರೆಂಡ್ ಸಿಕ್ಕಿದ್ರು. ನಾನು ಒಬ್ಳೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಅಮ್ಮ ಇದು ತಾನೇ ಕಣ, ಹುಲ್ಲಿಂದು ಕಣ. ಇವಾಗ ಯಾರು ಬಡಿಯಲ್ಲ ಫ್ರೆಂಡ್ಸ್, ಇರು. ಯಾರು ಮಾಡಲ್ಲ. ಸ್ನಾನ ಮಾಡ್ತಾರೆ ಹೆಂಗ್ ಇವಾಗ ಹೊಡಿತಾರೆ, ಎತ್ತಾಕ್ತಾರೆ ಹುಲ್ಲ. ಮೊದ್ಲು ಇದ್ರಲ್ಲೇನೆ ಮಾಡ್ತಾ ಇದ್ದಿದ್ದು. ಸಗಣಿ ಹಾಕ್ತಾರೆ, ಸಗಣಿ ಬೊಗ್ಡ ಹಾಕಿ ಸಾರಿಸಿ ಹಾಕ್ತಾರೆ ಟ್ಯಾಕ್ಟ್ರಿಗೆ. ನೋಡಿ ಇವಾಗ ಪಲ್ಲಕ್ಕಿ ಬರ್ತಾ ಇದ್ದಿಲ್ಲ, ಅದ್ರಲ್ಲೇ ಕರ್ಕೊಂಡು ಹೋಗೋದು. ಸಾಯಂಕಾಲ ಆದ್ಮೇಲೆ ದೇವ್ರನ್ನ ತಗೊಂಡು ಬರ್ತಾರೆ, ಮೆರವಣಿಗೆ ಮಾಡ್ತಾರೆ. ಫುಲ್ಲು ಚೆನ್ನಾಗಿರುತ್ತೆ ನೋಡಕ್ಕೆ ದೇವ್ರನ್ನ. ನಮ್ಮೂರಲ್ಲಿ ಈ ತರ ಅರ್ಸೇವೆ ಅಂತಂದ್ರೆ ಹೀಗೆ ಒಂದೇನಾದ್ರು ಅನ್ಕೊಂಡಿರ್ತಾರೆ, ಅದು ನೆರವೇರ್ಮೇಲೆ ಅಲ್ಲಿ ಬಂದು ಪೂಜೆ ಮಾಡಿಸಿ ನಾನ್ ವೆಜ್ ಮಾಡಿ ಇಡೀ ಊರವ್ರಿಗೆ ಅವ್ರ ರಿಲೇಟಿವ್ಸ್ ಎಲ್ಲಾನು ಕರೆದು ಊಟ ಹಾಕಿ ನೆಕ್ಸ್ಟ್ ಸಂಜೆ ದೇವ್ರನ್ನ ಮೆರವಣಿಗೆ ಮಾಡ್ತಾರೆ. ಅವಾಗ ಊರಿನ ಜನರೆಲ್ಲಾರು ಪೂಜೆ ಮಾಡಿಸ್ತಾರೆ ದೇವ್ರಿಗೆ. ಸೊ ಈ ತರ ಇರುತ್ತೆ ಪ್ರೊಸೆಸ್. ನೆಕ್ಸ್ಟ್ ಟೈಮು ಫುಲ್ ವ್ಲಾಗ್ ಮಾಡ್ತೀನಿ ಅದ್ರದ್ದು ಸಪ್ರೇಟ್. ನಮ್ಮ ಟೆಂಪಲ್ದು ಏನು ವಿಶೇಷ ಇದೆ ನಮ್ಮ ಊರಿಂದು ಅದೆಲ್ಲನೂ ಮಾಡ್ತೀವಿ. ಸೊ ಇವತ್ತಿನ ಡೇ ಹೀಗಿತ್ತು, ಸೂಪರ್ ಆಗಿತ್ತು. ಹೆಂಗೋ ಬಂದಿದ್ದು ಖುಷಿ ಆಯ್ತು ಇವತ್ತು ಎಲ್ಲರೂ. ಆಡಿನ ಮರಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ. ನನಗೆ ಇದಂದ್ರೆ ತುಂಬಾ ಇಷ್ಟ. ಮೇ 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 ಆಯ್ತು, ಆಮೇಲೆ ನೋಡಿ ಚೆನ್ನಾಗಿದೆ, ಕ್ಯೂಟಿ. ಐ ಮುತ್ತು, ಬನ್ನಿ ಇಲ್ಲಿ. ಓ, ಬೆಟ್ಟದ ಮ್ಯಾಗ ಹೋಗಿದ್ದಾ? ಊಟ ಮಾಡಿದ್ಯಾ? ಚೆನ್ನಾಗಿತ್ತಾ? ಎಲ್ಲಿ ಟಿಫಿನ್ ಕೆರೆ? ಮನೇಲಿ ಇಕ್ಕದ ಅಲ್ಲೇ? ಇಷ್ಟು ಬೇಗ? ಸೊ ಗೈಸ್, ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಯ್ತು ಅವರೆಲ್ಲ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನೆಕ್ಸ್ಟ್ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್. Thank you for watching. Subscribe to our channel.